ಆ, ನಿಜವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಅರುಣ್ ಪುತ್ತಿಲ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕೆನ್ನುವ ಮಾತನ್ನು ನಾನು ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದೆ. ನಂತರ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಗಿದೆ. ಮೊನ್ನೆ ಸ್ವತಃ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಈ ಮಾತುಕತೆ ಆಗಿದೆ. ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರುವ ಬಗ್ಗೆ, ಮೋದಿ ಪರಿವಾರ ಬಗ್ಗೆ ಕೆಲಸ ಮಾಡುವ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಚುನಾವಣಾ ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ರು. ಈ ವಿಷಯವನ್ನು ಅವರಿಗೆ ಸಹ ಹೇಳಿದ್ದೆ ಮತ್ತು ನಾವು ಸಹ ಅದನ್ನೇ ಹೇಳಿದ್ದೇವೆ. ಮತ್ತೆ ನಿನ್ನೆ ಸಂಜೆ ಅವರು ಇಲ್ಲಿ ಬರಬೇಕಿತ್ತು. ಆದರೆ ನನಗೆ ಇಲ್ಲಿ ಆ ಸಮಯಕ್ಕೆ ಬರಲಿಕ್ಕೆ ಆಗದ ಕಾರಣ ಅವರು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಸೇರ್ಪಡೆ ಅನ್ನೋದರ ಬಗ್ಗೆ ಒಟ್ಟು ಗೊಂದಲ ಆಗಿದೆ. ಸೇರ್ಪಡೆ ಅನ್ನೋ ವಿಷಯ ಬರುವುದಿಲ್ಲ. ಯಾಕೆಂದರೆ ಅರುಣ್ ಕುಮಾರ್ ಪುತ್ತಿಲ್ರ ಹತ್ರ ಕೂಡ ನಾನು ಮಾತಾಡಿದ್ದೇನೆ ಮತ್ತು ನಮ್ಮದು ಕೂಡ ಸ್ಟ್ಯಾಂಡ್ ಸೇಮ್. ಯಾವಾಗ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತುಕತೆ ಆಗಿದೆ, ನಂತರ ಇನ್ನೊಂದು ಸೇರ್ಪಡೆ ಎನ್ನುವ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಬರುವುದಿಲ್ಲ. ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನೆಲ್ಲ ಚರ್ಚೆಗಳು, ಏನೆಲ್ಲ ಮಾತುಕತೆ ಆಗಬೇಕು ಅದನ್ನೆಲ್ಲ ಆಗಿ ಸಂಪೂರ್ಣವಾಗಿ ಒಪ್ಪಿಕೊಂಡು ಮತ್ತೆ ಹೊರಗೆ ಬಂದು ನಾನು ಮೋದಿ ಪರಿವಾರಿಗೋಸ್ಕರ ಪೂರ್ಣ ಕೆಲಸ ಮಾಡುವ ಬಗ್ಗೆ ಭರವಸೆಯನ್ನು ಅವರೇ ಕೊಟ್ಟಿದ್ದಾರೆ. ಮತ್ತು ನಾವಿಬ್ಬರು ಒಟ್ಟಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಗೌರವಾನ್ವಿತ ಸುನಿಲ್ ಕುಮಾರ್ ಎಲ್ಲರೂ ಇದ್ದರು. ಇದು ಯಾವುದೇ ರೀತಿಯ ಗೊಂದಲ. ನಿನ್ನೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನನಗೆ ಆ ಹೊತ್ತಿಗೆ ಪುತ್ತೂರಿನಲ್ಲಿ ನಮ್ಮ ಕಾರ್ಯಕರ್ತರ ಮಧ್ಯೆ ಮಾತಾಡಬೇಕು ಅಂತ ಒಂದು ಅಭಿಪ್ರಾಯ ಬಂತು. ಸ್ವಾಭಾವಿಕವಾಗಿ ನಾನು ಪುತ್ತೂರಿನ ಕಾರ್ಯಕರ್ತರ ಮಧ್ಯೆ ಮಾತಾಡೋದು ನನ್ನ ಜವಾಬ್ದಾರಿ. ಆ ನೆಲೆಯಲ್ಲಿ ಅವರ ಹತ್ರ ಮಾತಾಡಿ ಅವರಿಗೆ ಈ ಪ್ರಕ್ರಿಯೆ ಬಗ್ಗೆ ಅವರಿಗೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋದು ಬಗ್ಗೆ ಏನಾದರೂ ಇದಾಗಿದೆ? ಯಾಕಂದರೆ ಅಲ್ಲಿ ವಿರೋಧಗಳು ವ್ಯಕ್ತವಾಗಿದೆ. ರಾಜ್ಯ ಅಧ್ಯಕ್ಷರು ಇದರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ ಮತ್ತು ನಾವು ಸಹ ತುಂಬ ಸಲ ಕ್ಲಿಯರ್ ಮಾಡಿದ್ದೇವೆ. ಒಂದ್ಸಲ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೇಷರತ್ತಾಗಿ ಅನ್ಕಂಡೀಷನಲ್ ಆಗಿ ಸೇರುವುದು ಅಂತ ಅವರೇ ಸ್ವತಃ ಹೇಳಿದ್ದಾರೆ. ನಾನು ಯಾವುದೇ ಅಪೇಕ್ಷೆ ಇಟ್ಟು ಸೇರುವುದಿಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವ ಕಾರಣಕ್ಕೋಸ್ಕರ ಸೇರ್ತೇನೆ ಅಂತ ಅವರು ಸಹ ಹೇಳಿದ್ದಾರೆ. ಮತ್ತೆ ಅದು ಚರ್ಚೆ ಬರುವುದಿಲ್ಲ. ಆದರೆ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳುವುದು, ಫ್ಲಾಗ್ ಕೊಟ್ಟು ಕರೆಸುವುದು ಅಂತ ಒಂದು ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದ್ಸಲ ಮಾತುಕತೆ ಆದ ನಂತರ ಇನ್ನೊಂದು ಸಲ ಸೇರ್ಪಡೆ ಅನ್ನೋದು ಆಗುವುದಿಲ್ಲ. ಅವರಿಗೂ ಕನ್ವಿನ್ಸ್ ಇದೆ. ಯಾರಿಗೆ? ಅರುಣ್ ಕುಮಾರ್ ಪುತ್ತಿಲ್ರಿಗೂ ಗೊತ್ತಿದೆ ಮತ್ತು ಕೆಲವರಿಗೆ ಕಾರ್ಯಕರ್ತರಿಗೆ ಗೊಂದಲ ಇರ್ಬೋದು. ಇದರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೇನೆ. ಒಂದ್ಸಲ ರಾಜ್ಯಾಧ್ಯಕ್ಷರೇ ನಮಗೆ ರಾಜ್ಯದಲ್ಲಿ ಸುಪ್ರೀಂ. ಅವರ ಹತ್ರ ಮಾತಾಡಿದ ನಂತರ, ಅವರೊಟ್ಟಿಗೆ ಚರ್ಚೆ ಆದ ನಂತರ, ಅವರೊಟ್ಟಿಗೆ ಫೋಟೋ ಶೇರ್ ಮಾಡಿದ ನಂತರ ಮತ್ತೆ ಹೊರಗೆ ಬಂದು ಕ್ಲಿಯರ್ ಆಗಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಪರಿವಾರ ಜೊತೆಗೆ ಮೋದಿ ಪ್ರಧಾನಮಂತ್ರಿ ಕೆಲಸ ಮಾಡಲಿಕ್ಕೆಗೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳಿದ ನಂತರ ಬೇರೆ ಚರ್ಚೆ ಬರುವುದಿಲ್ಲ ಅಂತ ಹೇಳಿದೆ ನಾನು. ಈಗ ಮತ್ತೆ ಪುತ್ತಿಲ ಪರಿವಾರದ ವಿರುದ್ಧ ಬಿಜೆಪಿ ಮುಖಂಡರು ಕೆಲವರು ಕೇಸ್ ಹಾಕಿದ್ದಾರೆ. ಮತ್ತೆ ಬಿಜೆಪಿ ಮುಖಂಡರ ಮೇಲೆ ಪುತ್ತಿಲ ಪರಿವಾರದವರು ಹಾಕಿರುವಂಥ ಕೇಸ್ಗಳು, ಇದು ತುಂಬಾ ಗೊಂದಲಕ್ಕೆ ಒಂದು ಕಡೆ ಕಾರಣ. ಅದು ನಿನ್ನೆ ಅದು ಒಂದು ವಿಷಯ ಹೌದು. ಆದರೆ ಅದನ್ನು ನಾನು ಸಂಘಟನೆ ಕಡೆಗೆ ಕೂಡ ಅವರಿಗೆ ಕೂಡ ಕ್ಲಿಯರ್ ಮಾಡಿದ್ದೇನೆ ಮತ್ತು ಪುತ್ತಿಲ ಅವರ ಹತ್ರ ಕೂಡ ಮಾತಾಡಿದ್ದೇನೆ. ಇದು ಪರಸ್ಪರ ಮಾತುಕತೆ ಮುಖಾಂತರ ಅದು ಬಗೆಹರಿತದೆ. ಅದರಲ್ಲಿ ಏನು ಚರ್ಚೆ ಇಲ್ಲ. ಪುತ್ತಿಲ ಪರಿವಾರದ ಉಪಾಧ್ಯಾಯರೇ ಬರ್ಕೊಂಡಿದ್ದಾರೆ. ಸೇರ್ಲಿಕ್ಕೆ ಮನಸ್ಸಿದ್ರು ಕೆಲವೊಂದು ಕಾರಣಗಳಿಂದ ಆಗ್ತಾ ಇಲ್ಲ. ನಿನ್ನೆ ಸೇರ್ಪಡೆಗೆ ನಿಗದಿಯಾಗಿತ್ತು, ಆದರೂ ಕೂಡ ಆಗಲಿಲ್ಲ. 200 ಜನ ಕಾಯ್ಕೊಂಡಿದ್ರು ಅಂತ. ಹಾಗಾದ್ರೆ ಅವರೇ ಬರ್ಕೊಂಡಿದ್ದಾರಲ್ಲ. ನೋಡಿ ನೀವು ಕೇಳುವ ಪ್ರಶ್ನೆಗೆ ನಾನು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೇನೆ. ನಾನು ಒಂದ್ಸಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತಾಡಿದ ನಂತರ ಅವರು ಭಾರತೀಯ ಜನತಾ ಪಾರ್ಟಿಯ ಪಾರ್ಟ್ ಆದರು. ಆನಂತರ ಈ ಚರ್ಚೆ ಎಲ್ಲ ಬರುವುದೇ ಇಲ್ಲ ಅಂತ ಹೇಳಿದೆ ನಾನು. ಅದನ್ನು ನಾನು ಕ್ಲಿಯರ್ ಮಾಡಿದೆ ಅಲ್ಲ. ನನಗೆ ಪುತ್ತೂರಲ್ಲಿ ಕಾರ್ಯಕರ್ತರ ಮಧ್ಯೆ ಮಾತಾಡುವಂಥ ಒಂದು ಇದರಿಂದ ನನಗೆ ಆ ಸಮಯಕ್ಕೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಇನ್ನು ಇವತ್ತ ನಾಳೆ ಇದನ್ನು ಎಲ್ಲ ಕ್ಲಿಯರ್ ಪಾರ್ಟಿಗೆ ಕಚೇರಿಗೆ ಅವರು ಬರ್ತಾರೆ, ನಾವು ಕ್ಲಿಯರ್ ಮಾಡ್ತೇವೆ. ಏನಿಲ್ಲ ಪುತ್ತೂರಿನ ಎಲ್ಲ ಕಾರ್ಯಕರ್ತರದು ಏನು ಯಾವುದೇ ರೀತಿಯ ಕಂಡೀಷನ್ ಹಾಕಲಿಲ್ಲ. ಅವರ ಭಾವನೆಗಳನ್ನು ತಿಳ್ಕೊಳ್ಳೋದು ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾನು ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಒಟ್ಟು ಎಲ್ಲರನ್ನು ಒಂದೇ ತಗಡಿಯಲ್ಲಿ ತಗೊಂಡು ಹೋಗುವಂಥದ್ದು ಕೂಡ ನನ್ನ ಜವಾಬ್ದಾರಿ. ಈ ನೆಲೆಯಲ್ಲಿ ಎಲ್ಲವೂ ಸರಿ ಆಗ್ತದೆ, ಎಲ್ಲವೂ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ.
ಅರುಣ್ ಕುಮಾರ್ ಪುತ್ತಿಲ್ ಅವರು ಈಗಾಗಲೇ ರಾಜ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಹಿಂದೆ ಅದರ ಬಗ್ಗೆ ಗೊಂದಲ ಇದ್ದದ್ದು ಸರಿ. ನಿನ್ನೆ ರಾತ್ರಿ ಮಾಧ್ಯಮದ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ರಾಜ್ಯಾಧ್ಯಕ್ಷರ ಹತ್ರ ಸಮ್ಮುಖದಲ್ಲಿ ಅವರು ಮಾತುಕತೆ ಮಾಡಿ ಆಗಿದೆ. ನೀವೆಲ್ಲ ಅದರದ್ದು ಫೋಟೋಸ್ ಎಲ್ಲ ನೋಡಿದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.